ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನಾಸ್ ವ್ಲಾಗ್ಸ್. ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬದ್ದು ವ್ಲಾಗ್ ಮಾಡ್ತಾಯಿದ್ದೀನಿ. ಲಕ್ಷ್ಮಿ ಕೂರಿಸೋದ್ರಿಂದ ಹಿಡಿದು ಕದಲಿಸೋವರೆಗೂ ಯಾವ ರೀತಿ ನಮ್ಮ ಮನೇಲಿ ಪೂಜೆ ಆಗಿರ್ಬೋದು, ರೆಡಿ ಆಗಿರ್ಬೋದು, ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದೇ ನಮ್ಮ ಲಕ್ಷ್ಮಿ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಅಂತ. ದೇವರು ಎಲ್ಲರಿಗೂ ಆರೋಗ್ಯ ಕೊಟ್ಟು ಕಾಪಾಡಲಿ. ನೋಡಿ, ಈ ವಿಡಿಯೋ ಸ್ಟಾರ್ಟ್ ಆಗಿರೋದು ಬೆಳಗಿನ ಜಾವ 4:15ಗೆ. ನಾವು ನೈಟೇ ಲಕ್ಷ್ಮಿಗೆ ಸೀರೆ ಎಲ್ಲ ಉಡಿಸಿ, ಹಾಗೆ ಒಡವೆ ಹಾಕಿ, ಹಣ್ಣುಗಳೆಲ್ಲನೂ ಜೋಡಿಸಿ, ಹಾಗೆ ಮಾಡುವಂಥ ತಿಂಡಿಗಳೆಲ್ಲ ಜೋಡಿಸಿ ಮಲ್ಕೊಂಡಿದ್ವಿ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಕಳಶಕ್ಕೆ ನೀರು ಹಾಕಿ, ಹಾಗೆ ಡ್ರೈ ಫ್ರೂಟ್ಸು, ಅರಿಶಿನ, ಕುಂಕುಮ ಕಳಶದ್ರೊಳಗಡೆ, ಹಾಗೆ ಕಾಯಿನ್ ಎಲ್ಲನೂ ಅಮ್ಮ ಇನ್ನು ಲಕ್ಷ್ಮಿ ಕಳಸಕ್ಕೆ ಏನೇನು ಹಾಕಬೇಕು ಅದೆಲ್ಲ ಆ ಸಾಮಾನು ಹಾಕಿ ಇವಾಗ ಕಾಯಿ ಇಡ್ತಾಯಿದ್ದೀವಿ. ಕಳಶದ ಕಾಯಿ ಇಡ್ತಾಯಿದ್ದೀವಿ. ಇಬ್ಬರು ಸೇರ್ಕೊಂಡು ಮಾಡ್ತೀವಿ. ನಾವು ಏನೇ ಮಾಡಿದ್ರು ನಾನು ಅಮ್ಮ ಇಬ್ಬರು ಸೇರ್ಕೊಂಡು ಮಾಡ್ತೀವಿ. ಅಮ್ಮ ಅಂದರೆ ನಮ್ಮ ಅತ್ತೆ. ಕಳಶ ಸ್ವಲ್ಪ ಇಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡಿಡಿ. ಸ್ವಲ್ಪ ಶೇಕ್ ಆಗೋ ಥರ ಅದನ್ನು ಸ್ವಲ್ಪ ಕಾಯಿ ಚೇಂಜ್ ಮಾಡೋದಾಗಿರ್ಬೋದು, ಅಥವಾ ಏನಾದರೂ ರ್ಯಾಪರ್ ಥರ ಏನಾದರೂ ಸ್ವಲ್ಪ ಬೀಳ್ದಂಗೆ ಸ್ಟಿಫ್ನೆಸ್ ಆಗಿರೋ ಥರ ನೀವು ನೋಡ್ಕೋಬೇಕು. ಯಾಕೆಂದರೆ ಕಳಶ ಒಂದು ಸಲ ಏನಾದರೂ ಬೀಳ್ತು ಅನ್ನೋದಾದರೆ ತುಂಬಾ ದೋಷ ಅಂತಲೇ ಹೇಳ್ತಾರೆ. ನಾವಿಲ್ಲಿ ಮುಖವಾಡಕ್ಕೆ ದಾರ ಕಟ್ತಾಯಿದ್ದೀವಿ. ಮುಖವಾಡಕ್ಕೂ ನಾನು ನೈಟೇ ರೆಡಿ ಮಾಡಿ ಇಟ್ಕೊಬಿಡ್ತೀವಿ. ಕುಂಕುಮ, ಹಾಗೆ ಬೊಟ್ಟು, ಕಾಜಲ್, ಐಲೈನರ್, ಲಿಪ್ಸ್ಟಿಕ್ ಎಲ್ಲನೂ ನೈಟೇ ರೆಡಿ ಮಾಡಿ ಇಟ್ಕೊಬಿಡ್ತೀವಿ. ನೈಟ್ ಅಂದರೆ ಆಲ್ಮೋಸ್ಟ್ ನಾವು ಮಲ್ಕೊಳ್ಳೋದೇ 1:30 ಆಗೋದ್ರಿಂದ 12 o'clock ಮೇಲೆ ನಾವು ಮುಖವಾಡಕ್ಕೆ ಅಲಂಕಾರ ಮಾಡ್ತೀವಿ. ಸೀರೆಲ್ಲ ಸ್ವಲ್ಪ ಬೇಗನೆ ಉಡ್ಸ್ಕೊಬಿಡ್ತೀವಿ. ಒಂದು 11 o'clock ಅಷ್ಟೆಲ್ಲ ಸ್ಟಾರ್ಟ್ ಮಾಡ್ಕೊಂಬಿಡ್ತೀವಿ. ಎಲ್ಲ ಮುಗಿಸೋತ್ತಿಗೆ 1:30 ಆಗುತ್ತೆ. ಈಗ ಮುಖವಾಡನ ಬಿಗಿಯಾಗಿ ಕಟ್ಟಬೇಕು. ಸ್ವಲ್ಪ ಅಲ್ಲಾಡದೇ ಇರೋ ಥರ ಸ್ಟಿಫಾಗಿ ಕಟ್ಟಬೇಕು. ನಾವು ನೈಟ್ ಎಲ್ಲ ರೆಡಿ ಮಾಡ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ನೀವು ನಿಮ್ಮ ಮನೇಲಿ ಯಾವ ರೀತಿ ವರಮಹಾಲಕ್ಷ್ಮಿಗೆ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀರ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. 3 ಗಂಟೆ ಹಾಕಬೇಕು. ಮುಖವಾಡ ಕಟ್ಟಿದ ನಂತರ ಕರೆಕ್ಟಾಗಿದೆಯಾ, ಸ್ಟ್ರೈಟ್ ಇದೆಯಾ, ಸ್ವಲ್ಪ ಬೆಂಡಾಗಿದೆಯಾ ಇಲ್ವಾ, ಕರೆಕ್ಟ್ ಪೊಸಿಷನ್ ಇದೆಯಾ ಅಂತ ನೀಟಾಗಿ ಒಂದ್ಸಲ ನೋಡ್ಕೊಳ್ಳಿ. ದೂರದಿಂದ ನೋಡಿದ್ರೆ ತುಂಬಾ ಕ್ಲಿಯರಾಗಿ ಕಾಣಿಸುತ್ತೆ, ಬೆಂಡಾಗಿರೋದಾಗಲಿ ಸೈಡ್ ತಿರ್ಕೊಂಡಿರೋದಾಗಲಿ. ಇವಾಗ ನಾವು ಹಾರ ಹಾಕ್ತಾಯಿದ್ದೀವಿ. ಮಲ್ಲಿಗೆ ಹಾರನೇ ನಾವು ಹಾಕೋದು ಪ್ರತಿ ಸಲನೂ. ಮಲ್ಲಿಗೆ ಹಾರ, ಹಾಗೆ ಅದಕ್ಕೆ ತಾವರೆ ಹೂವು ಇರಬೇಕು ಅಂಥ ಹಾರನೇ ಹಾಕೋದು. ಅದೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ತುಂಬ ಶ್ರೇಷ್ಠ ಕೂಡ. ನೋಡಿ, ಇವಾಗ ಲಕ್ಷ್ಮಿಗೆ ಎಲ್ಲ ರೆಡಿಯಾಗಿದೆ. ಹೂವೆಲ್ಲ ಮುಡಿಸಿದ್ದೀವಿ. ಇನ್ನು ತಾವರೆ ಒಂದು ಮುಡಿಸ್ಬೇಕಷ್ಟೆ. ತಾವರೆ ಹೂವು ಮುಡಿಸ್ತಾ ಇದ್ದೀವಿ. ತಾವರೆ ಹೂವು ಮೊಗ್ತಾ ಇರುತ್ತೆ, ಸ್ವಲ್ಪ ಅರಳಿಸ್ಕೋಬೇಕು ನಾವೇ. ತಾವರೆ ಹೂವು ಲಕ್ಷ್ಮಿಗೆ ತುಂಬಾ ಇಷ್ಟವಾಗಿರುವಂಥ ಹೂವು ಅಂತಲೇ ಹೇಳ್ಬೋದು. ತಾವರೆ ಹೂದಲ್ಲಿ ಲಕ್ಷ್ಮಿ ಇರ್ತಾರೆ ಅಂತಲೇ ಹೇಳ್ತಾರೆ. ಇನ್ನೇನು ಮುಗೀತು, ಎಲ್ಲ ಡೆಕೋರೇಷನ್ ಎಲ್ಲ ನೈಟೇ ಮಾಡಿರೋದ್ರಿಂದ ಹೂವು ಒಂದು ಹಾಕಿದರೆ ಮುಗೀತು, ಪೂಜೆ ಸ್ಟಾರ್ಟ್ ಮಾಡ್ಬೋದು. ಆಲ್ಮೋಸ್ಟ್ ನಾವು ಇದೆಲ್ಲ ಮಾಡೋಷ್ಟೊತ್ತಿಗೆ ಒಂದು 6 o'clock ಆಗಿಬಿಟ್ಟಿದೆ ಆಲ್ರೆಡಿ. ದೇವ್ರ ಮೇಲೆ ಯಾವ ರೀತಿ ನಾನು ಅಲಂಕಾರ ಮಾಡಿ ಪೂಜೆ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲು ವೆಂಕಟೇಶ್ವರಂಗೊಂದು ಹಾರ ಹಾಕ್ಬಿಟ್ಟಿದ್ದೀವಿ. ನಾವು ಸಾಮಂತಿಗೆ ಹಾರಗಳೆಲ್ಲ ಮೊದಲೇ ಪೋಣಿಸಿಟ್ಕೊಬಿಡ್ತೀವಿ. ಅಂದರೆ ಗುರುವಾರನೇ ಪೋಣಿಸಿಟ್ಟು ರೆಡಿ ಮಾಡಿ ಇಟ್ಕೊಬಿಡ್ತೀವಿ. ನೋಡ್ತಿರ್ಬೋದು ರಂಗೋಲಿ, ಹಾಗೆ ನಮ್ಮ ದೇವ್ರ ಮನೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನೀವು ಯಾವ ರೀತಿ ಪೂಜೆ ಮಾಡ್ತಿರೋದನ್ನು ಕಮೆಂಟ್ಸ್ ಮಾಡಿ ತಿಳಿಸಿ. ಹಾಗೆ ಇಲ್ಲಿ ಕೈ ಕಟ್ಕೊಳ್ಳೋದಕ್ಕೆ ದಾರ ಕಟ್ತಾಯಿದ್ವಿ. ಎಲ್ಲರೂ ಮುತ್ತೈದೆಯರು ಇದನ್ನು ಕಟ್ಕೊಂಡು ವರಮಹಾಲಕ್ಷ್ಮಿ ವ್ರತ ಮಾಡಿದ್ರೇ ವ್ರತ ಕಂಪ್ಲೀಟ್ ಆಗೋದು. ನಾವು ಮೊದಲು ಅಷ್ಟಲಕ್ಷ್ಮಿ ವ್ರತ ಓದ್ತೀವಿ. ಅದಾಗಿದ ನಂತರ ಲಲಿತ ಸಹಸ್ರನಾಮ, ಕುಂಕುಮಾರ್ಚನೆಯೂ ಕೂಡ ನಾವು ಸ್ತೋತ್ರ ಹೇಳ್ಕೊಂಡು ಕುಂಕುಮಾರ್ಚನೆ ಕೂಡ ಮಾಡ್ಕೊಳ್ತೀವಿ. ಅದಾದಮೇಲೆ ಖಡ್ಗಮಾಲ ಸ್ತೋತ್ರ ಮಾಡ್ತೀವಿ. ನೋಡಿ, ಇವಾಗ ಎಲ್ಲರೂ ಸೇರಿಕೊಂಡು ಅಷ್ಟಲಕ್ಷ್ಮಿ ಸ್ತೋತ್ರ ಓದಿದ್ದಾಯಿತು. ಇವಾಗ ನಾವು ಕುಂಕುಮಾರ್ಚನೆ ಮಾಡ್ತಾಯಿದ್ವಿ. ಪುಟಾಣಿದೊಂದು ಲಕ್ಷ್ಮಿ ವಿಗ್ರಹ ತೊಗೊಂಡು ನಾವು ಅದಕ್ಕೆ ಕುಂಕುಮಾರ್ಚನೆ ಮಾಡಿಕೊಂಡು ಆ ಕುಂಕುಮನ ಎತ್ತಿಟ್ಕೊಳ್ತೀವಿ. ನಾವು ಎತ್ತಿಟ್ಕೊಂಡು ಡೈಲಿ ಹಣೆಗಿಟ್ಕೊಳ್ತೀವಿ. ತುಂಬಾ ಒಳ್ಳೆಯದು ಇದ್ರ ರೀತಿ ಮಾಡೋದ್ರಿಂದ.
वैश्वङ्गनाथनाय नमः। ओं वरलक्ष्मी नमः। ओं वसुप्रदाय नमः। ओं शुभाय नमः। ओं हिरण्यप्राकाराय नमः। ओं समुद्रतनयाय नमः। ओं जयाय नमः। ओं मंगलाय नमः। ओं विष्णुवक्षस्थितलाय नमः। ओं विष्णुपत्ये नमः। ओं प्रसन्नाक्ष्ये नमः। ओं नारायण समाश्रित. ಎಲ್ಲರೂ ಸೇರ್ಕೊಂಡಿಲ್ಲಿ ತುಪ್ಪದ ಆರತಿ ಮಾಡ್ತಾ ಇದ್ದೀವಿ. ಲಕ್ಷ್ಮೀ ಸಾಂಗ್ ಹೇಳ್ಕೊಂಡು ತುಪ್ಪದ ಆರತಿ ಮಾಡ್ತಿದ್ದೀವಿ. ತುಂಬಾ ಚೆನ್ನಾಗಿರುತ್ತೆ. ಮುತ್ತೈದೆಯರು ಎಲ್ಲರೂ ಕೂಡ ಈ ರೀತಿ ತುಪ್ಪದ ಆರತಿ ಎಲ್ಲರೂ ಒಟ್ಟಿಗೆ ಸೇರಿ ತುಪ್ಪದ ಆರತಿ ಮಾಡಬೇಕು, ತುಂಬಾ ಒಳ್ಳೆಯದು. ನಾವು ಬೆಳಗ್ಗೆ ನೈವೇದ್ಯಕ್ಕೆ ಅಂತ ಸಜ್ಜಿಗೆ ಮಾಡಿಟ್ಟಿರ್ತೀವಿ, ಹಾಗೆ ಒಬ್ಬಟ್ಟು ಹೂರಣ ಇಟ್ಟಿರ್ತೀವಿ. ಒಬ್ಬಟ್ಟು ಆಗಿದ ನಂತರ ಒಬ್ಬಟ್ಟು ಆಗಿದ ತಕ್ಷಣವೇ ನಾವು ಒಬ್ಬಟ್ಟನ್ನ ಇಟ್ಟು ಪೂಜೆ ಮಾಡ್ತೀವಿ. ಊಟ ಎಲ್ಲ ಆಗಿದ ನಂತರ ಇದು ಸಂಜೆ ಪೂಜೆ ಮಾಡ್ತಾರದು. ಸಂಜೆ 5 ಗಂಟೆಯಿಂದ 6 ಗಂಟೆ ಒಳಗಡೆ ಪೂಜೆ ಮಾಡಬೇಕು. ಗೋಧುಡಿ ಸಮಯ ಅಂತಾರೆ. ಆ ಸಮಯದಲ್ಲಿ ಪೂಜೆ ಮಾಡಿದ್ರೆ ಲಕ್ಷ್ಮಿ ಬರೋ ಟೈಮ್ ಅಂತಲೇ ಹೇಳ್ತಾರೆ. 5ರಿಂದ 6 ನೋಡಿ ನಮ್ಮ ಲಕ್ಷ್ಮಿನ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ತಿಂಡಿಗಳು, ರವೆ ಉಂಡೆ, ಕರ್ಜಿಕಾಯಿ, ಚಿರೋಟಿ, ಹಾಗೆ ಹಣ್ಣುಗಳು ಎಲ್ಲನೂ ಇಟ್ಟು ಪೂಜೆ ಮಾಡಿದ್ವಿ. ಸಂಜೆ ಆಯಿತು ಅಂತಂದರೆ ಎಲ್ಲ ರೆಡಿ ಆಗೋದು, ಹಾಗೆ ಅಷ್ಟಮ ಕುಂಕುಮಕ್ಕೆ ಹೋಗೋದು, ಅದೇ ಒಂದು ಸಂಭ್ರಮ. ಲಕ್ಷ್ಮೀ ಹಬ್ಬ ಅಂದ್ರೇ ಒಂದು ಸಂಭ್ರಮ. ಇವಾಗ ನೋಡಿ ನನ್ನ ಮಗ ಪೂಜೆ ಮಾಡ್ತಾಯಿದ್ದಾನೆ, ಅದ್ವಿಕ್ ಸಾಗರ್. ಅವನಿಗೆ ಪೂಜೆ ಅಂದರೆ ತುಂಬಾ ಇಂಟ್ರೆಸ್ಟ್ ಇದೆ. ಪೂಜೆ ಮಾಡ್ಬೇಕಾದ್ರೆ ಗಂಧ ಕಡ್ಡಿ ಬೆಳಗ್ಬೇಕಾದ್ರೆ ಗಂಟೆ ಹೊಡಿಬೇಕು, ತುಂಬಾ ಇಷ್ಟ ಅವನಿಗೆ ಗಂಟೆ ಎಲ್ಲ ಹೊಡ್ಕೊಂಡು ಪೂಜೆ ಮಾಡೋದಕ್ಕೆ. ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಪ್ರತಿಯೊಬ್ಬರೂ ಆಲ್ಮೋಸ್ಟ್ ಕ್ಲೀನ್ ಮಾಡ್ತಾರೆ, ಫುಲ್ಲು ಡೀಪ್ ಕ್ಲೀನ್ ಮಾಡಿ 15 ಡೇಸ್ ಮುಂಚೆಯಿಂದನೇ ಸ್ಟಾರ್ಟ್ ಆಗಿರುತ್ತೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ನು. ಕ್ಲೀನಿಂಗು ಇನ್ನೇನೊಂದು 2 ಡೇಸ್ ಇದ್ದೆ ಹಂಗೆ ದೇವ್ರ ಸಾಮಾನು ತೊಳೆಯೋದಾಗಿರ್ಬೋದು, ಹಾಗೆ ಹಣ್ಣುಗಳು ತೊಗೊಬರೋದು, ತಿಂಡಿಗಳು ಮಾಡೋದು, ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ವರಮಹಾಲಕ್ಷ್ಮಿ ಹಬ್ಬ. ನನಗಂತೂ ವರಮಹಾಲಕ್ಷ್ಮಿ ಹಬ್ಬ ಒನ್ ಆಫ್ ದಿ ಫೇವ್ರೆಟ್ ಹಬ್ಬ ಅಂತಲೇ ಹೇಳ್ಬೋದು. ಹಾಗೆ ಸಂಜೆ ಅಷ್ಟು ಕುಂಕುಮಕ್ಕೆ ಹೋಗೋದು, ಅವ್ರಿಗೆ ಬಂದವರಿಗೆ ಅಷ್ಟು ಕುಂಕುಮ ಕೊಡೋದು, ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮಾವ ಪೂಜೆ ಮಾಡ್ತಿದ್ದಾರೆ. ನಾನು ಮನೇಲಿ ಬಂದವ್ರಿಗೆಲ್ಲ ಅಷ್ಟು ಕುಂಕುಮ ಕೊಡೋಣ ಅಂದ್ಬಿಟ್ಟು ಮನೇಲಿದ್ದೆ. ಅಮ್ಮ ಕುಂಕುಮ ತೊಗೊಬರಕ್ಕೆ ಹೋಗಿದ್ರು. ಇವಾಗ ನಮ್ಮ ಮನೆ ಮೇಲ್ಗಡೆ ಇರೋರಿಗೆ ನಾನು ಕುಂಕುಮ ಕೊಡ್ತಾಯಿದ್ದೀನಿ. ಕುಂಕುಮ ಕೊಟ್ಟು ತಾಂಬೂಲ ಕೊಡ್ತಾಯಿದ್ದೀನಿ. ಮನೇಲೊಬ್ಬರು ಯಾರಾದ್ರೂ ಮನೆಗೆ ಬಂದವ್ರಿಗೆ ಅಷ್ಟು ಕುಂಕುಮ ಕೊಡೋದಕ್ಕೆ ಇರಲೇಬೇಕಲ್ವ, ಆದ್ದರಿಂದ ನಾನು ಮನೆಯಲ್ಲೇ ಇದ್ದೆ. ಅಮ್ಮ ಹೊರಗಡೆ ಹೋಗಿದ್ದು ಕುಂಕುಮ ತೊಗೊಬರೋದಕ್ಕೆ. ಅಚ್ಚು ಕೂಡ ನನ್ನ ಜೊತೆನೇ ಇದ್ದ. ಇದು ನೋಡಿರ್ಬೋದು ಗೌತಮಿ ಅಂತ, ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬಾ ಫೇಮಸ್ ಆಗಿದ್ದಾರೆ ಇವರು. ಖುಷಿ ಹಾಗೆ ಗಾನು ಎಲ್ಲ ರೀಲ್ಸ್ ಮಾಡ್ತಾಯಿರ್ತಾರೆ ಜೊತೆಲಿ. ಖುಷಿ ಗಾನು ಅಂದರೆ ನಮ್ಮ ಅಕ್ಕನ ಮಕ್ಕಳು. ಇಲ್ಲಿ ನೋಡಿ ನಮ್ಮ ಅಚ್ಚು ಇಲ್ಲೇನೋ ಮಾಡ್ತಾಯಿದ್ದಾನೆ, ಸ್ವಲ್ಪ ಕಿತಾಪತಿ ಅವನಿರೋದ್ರಿಂದ ಲಕ್ಷ್ಮಿ ಸ್ವಲ್ಪ ಬೇಗ ಎತ್ಬಿಟ್ವಿ. ಮಕ್ಳುಗಳ ಹತ್ರ ಲಕ್ಷ್ಮಿ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ, ಅದರಿಂದ ಬೇಗ ಎತ್ಬಿಟ್ವಿ. ಇವಾಗ ಗಾನು ಫ್ರೆಂಡ್ಸ್ ಕರ್ಕೊಬಂದಿದ್ಲು. ಗಾನುನೇ ಕುಂಕುಮ ಕೊಡ್ತೀನಿ ಅಂದ್ಬಿಟ್ಟು ಗಾನು ಕುಂಕುಮ ಕೊಡ್ತಾಯಿದ್ದಾಳೆ. ಹಾಗೆ ಹಿಂಗೆ ಕುಂಕುಮ ಕೊಡೋದು ಅದೆಲ್ಲ ತುಂಬಾ ಇಷ್ಟ ಗಾನುಗೆ. ಲಾಸ್ಟಿಗೆ ನನ್ನ ಮಗ ಲಾಸ್ಟಾಗಿ ಪೂಜೆ ಮಾಡ್ತೀನಿ ಅಂದ್ಬಿಟ್ಟು ಬಂದ. ನೋಡಿ ಎಷ್ಟು ಮುದ್ದಾಗಿ ಪೂಜೆ ಮಾಡ್ತಾಯಿದ್ದಾನೆ. ಅಕ್ಷತೆ ಹಾಕೊಂಡು ಕೇಳ್ಕೊಂಡ್ರೆ ಅಡ್ಬಿಳ್ಕೊಂಡು ಕೂತವನೆ. ಹೀಗೆ ನಮ್ಮದು ಪೂಜೆ ಎಲ್ಲ ಮುಗೀತು. ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು ನಮ್ಮ ಮನೇಲಿ. ಇದು ಅದ್ವಿಕ್ ಅಂತ, ಇವನು ನಮ್ಮ ಅಣ್ಣನ ಮಗ. ಇವನು ಕೂಡ ಪೂಜೆ ಮಾಡ್ತಾನೆ ಅಂದ್ಬಿಟ್ಟು ಪೂಜೆ ಮಾಡ್ತಿದ್ದಾನೆ. ಎಲ್ಲದು ಪೂಜೆ ಆಯಿತು, ಕುಂಕುಮ ಎಲ್ಲ ಆಯಿತು. ಲಾಸ್ಟ್ ನೈಟಿಗೆ ನಾವು ಒಳ್ಳೆ ಟೈಮ್ ನೋಡಿಕೊಂಡು ಲಕ್ಷ್ಮಿನ ಕದಲಿಸ್ತಾ ಇದ್ದೀವಿ. ನಾವು 2 ಡೇಸ್ 3 ಡೇಸ್ ಎಲ್ಲ ಇಟ್ಕೊಳ್ಳೋದಿಲ್ಲ. ಅವತ್ತು ನೈಟಿಗೆ ನಾವು ಕದಲಿಸ್ಬಿಡ್ತೀವಿ. ನೈಟ್ ಕದಲಿಸ್ಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಎದ್ದು ಎತ್ಕೊಳ್ಳೋದು. ನೋಡಿದಿಲ್ಲ ನಮ್ಮಲ್ಲಿ ಯಾವ ರೀತಿ ವರಮಹಾಲಕ್ಷ್ಮಿ ಪೂಜೆ ಪ್ರಿಪ್ರೇಷನ್ ಹಿಡಿದು ಕಂಪ್ಲೀಟ್ ಲಕ್ಷ್ಮಿ ಕದಲಿಸೋರ್ಗು ಯಾವ ರೀತಿ ಪೂಜೆಯನ್ನು ಮಾಡ್ತೀವಿ ಅನ್ನೋದನ್ನು. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಕವನಾಸ್ ವ್ಲಾಗ್ಸ್ ಎನ್ನುವಂಥ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ತಪ್ಪದೆ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.